ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಬೆಂಗಳೂರು ಸಂಸ್ಥೆಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಸಹಯೋಗದೊಂದಿಗೆ ಮೈಸೂರಿನ ಕಲಾಮಂದಿರದಲ್ಲಿ ಗೀತೋತ್ಸವ 2025ರ 19ನೇ ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನವನ್ನು ವಿಜೃಂಭಣೆಯಿಂದ ಆಯೋಜಿಸಿತು. ಮೈಸೂರು ಘಟಕದಿಂದ ಸುಮಾರು 75 ಗಾಯಕ ಗಾಯಕಿಯರಿಂದ ನಾಡಗೀತೆ ಹಾಗೂ ರೈತಗೀತೆ ಭಾವಕುಸುಮ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದರು. ಈ ಸಮ್ಮೇಳನಕ್ಕೆ ಸರ್ಕಾರದಿಂದ 25 ಲಕ್ಷ ಅನುದಾನ ದೊರಕಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಕೆ.ಎಂ. ಗಾಯತ್ರಿ, ಜಂಟಿ ನಿರ್ದೇಶಕರಾದ ಎನ್. ಮಲ್ಲಿಕಾರ್ಜುನ ಸ್ವಾಮಿ, ಸಹಾಯಕ ನಿರ್ದೇಶಕರಾದ ಡಾ. ಎಂ.ಡಿ. ಸುದರ್ಶನ್ ಮತ್ತು ಇತರ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. 2025ರ ಈ ಗೀತೋತ್ಸವವು ಭಾವನಾತ್ಮಕ, ವೈವಿಧ್ಯಮಯ ಸಂಗೀತ ಮತ್ತು ಸಾಹಿತ್ಯ ಪ್ರದರ್ಶನಗಳಿಂದ ಮೈಸೂರಿನ ಸಾಂಸ್ಕೃತಿಕ ಲೋಕದ ಮನಸ್ಸನ್ನು ತಟ್ಟಿದ ಎಲ್ಲ ವರ್ಗದ ಕಲಾರಸಿಕರಿಗೂ ಸಂಭ್ರಮದ ಅನುಭವವಾಯಿತು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾ. ನಾಗರಾಜ್ ಬೈರಿರವರನ್ನು ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಚಾಮರಾಜನಗರದ ಸುಗಮ ಸಂಗೀತಗಾರ ಸಿ.ಎಂ. ನರಸಿಂಹಮೂರ್ತಿ ಮತ್ತು ಅವರ ತಂಡವು ಸಮ್ಮೇಳನದ ಅಧ್ಯಕ್ಷರಾದ ನಗರ ಶ್ರೀನಿವಾಸ ಉಡುಪರ್ ಅವರ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವೇದಿಕೆಯಲ್ಲಿದ್ದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮ್ಮೇಳನದ ಮೊದಲನೇ ದಿನದ ಯಶಸ್ವಿಗೆ ಪರಿಷತ್ನ ರಾಜ್ಯ ಘಟಕದ ಅಧ್ಯಕ್ಷರಾದ ವೈ.ಕೆ. ಮುದ್ದುಕೃಷ್ಣ, ಕಾರ್ಯಾಧ್ಯಕ್ಷರಾದ ಡಾ. ಕಿಕ್ಕೇರಿ ಕೃಷ್ಣಮೂರ್ತಿ ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾ. ನಾಗರಾಜ್ ಬೈರಿರವರಿಂದ ಮೊದಲ ದಿನದ ಸಮ್ಮೇಳನ ಯಶಸ್ವಿಯಾಯಿತು. ತತ್ವ ಪದಗಳ ಗಾಯನ ಭಾವಾಂಜಲಿ ಕಾರ್ಯಕ್ರಮವನ್ನ ಡೇವಿಡ್ ಮಂಡ್ಯ ಅವರು ನಿರ್ವಹಿಸಿಕೊಡ್ತಾರೆ. ತತ್ವ ಪದಗಳ ಒಂದು ಕಾರ್ಯಕ್ರಮವನ್ನ ಜಾವಲ್ ಪ್ರಸನ್ನ ಕುಮಾರ್ ಅವರು ನಿರ್ವಹಿಸಿಕೊಡ್ತಾರೆ. ಕವಿಯ ನೋಡಿ ಕವಿತೆ ಕೇಳಿ ಈ ಕಾರ್ಯಕ್ರಮ ಕೂಡ ನಮಗಾಗಿ ಆಯೋಜನೆಗೊಂಡಿದೆ. ಪ್ರಮುಖ ಪಾತ್ರ ವಹಿಸಿದರು. ಗೀತೋತ್ಸವವು 2025ರ ಕೇವಲ ಸಂಗೀತ ಕಾರ್ಯಕ್ರಮವಲ್ಲ, ಅದು ರಾಜ್ಯದ ಸುಗಮ ಸಂಗೀತ ಪರಂಪರೆಯ ವೈಭವವನ್ನೇ ಪ್ರತಿಬಿಂಬಿಸಿದ ಸಾಂಸ್ಕೃತಿಕ ನಂಟಿನ ಒಂದು ಶ್ರೇಷ್ಠ ಘಟನೆಯಾಗಿ ಮೈಸೂರಿನ ಕಲಾಪ್ರೇಮಿಗಳ ಪಾಲಾಯಿತು. ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಚಂದ್ರಶೇಖರ್ ಕಂಬಾರ್ ಅವರಿಗೆ ಗೌರವವನ್ನು ಸಮರ್ಪಿಸುವಂತಹ ಕ್ಷಣ. ವೇದಿಕೆಯ ಮೇಲಿರುವಂತಹ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರು, ಹಂಪಿ ಕನ್ನಡ ವಿವಿಯ ಮೊದಲ ಕುಲಪತಿ ಚಂದ್ರಶೇಖರ್ ಕಂಬಾರ್ ಅವರು ಕಾರ್ಯನಿರ್ವಹಿಸಿದ್ದಾರೆ. 1968ರಿಂದ 79ರವರೆಗೆ ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿಕಾಗೋ, ನ್ಯೂಯಾರ್ಕ್, ಬರ್ಲಿನ್, ಮಾಸ್ಕೋ, ಜಪಾನ್ ಮುಂತಾದೆಡೆಗಳ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಜಾನಪದ ಮತ್ತು ರಂಗಭೂಮಿ ಕುರಿತ ಉಪನ್ಯಾಸಗಳನ್ನು ನೀಡಿ ಶ್ರೀ ಸಿದ್ಧಲಿಂಗ ಪಟ್ಟಣಿ ಶೆಟ್ಟಿ ಅವರು ಕನ್ನಡದ ಪ್ರಮುಖ ಕವಿ, ಅನುವಾದಕರು, ಧಾರವಾಡದಲ್ಲಿ ಜನಿಸಿದವರು ಮತ್ತೆ ಹಿಂದಿ ಭಾಷೆಯಲ್ಲಿ MA ಮತ್ತು PhD ಪದವಿಯನ್ನು ಗಳಿಸಿದ್ದಾರೆ. ಹಿಂದಿ ಪ್ರಾಧ್ಯಾಪಕ. ಸಂಗೀತ ಪ್ರಿಯರೇ, ಇರುವಂತೆ ಇರಬೇಕು ಕೊನೆಗೆ ಸಾವಿರ ಚಿಂತೆ, ಮಳೆ ಸುರಿದು ಹಗುರಾದ ಮುಗಿಲಿನಂತೆ ಅಂತೇಳಿ. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, 15 ವರ್ಷದ ಆಸೆ ಮೈಸೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಸುಗಮ ಸಂಗೀತ ಸಮ್ಮೇಳನ ಮಾಡಬೇಕು ಅಂತೇಳಿ. ಅದು 1.5 ವರ್ಷದಿಂದ ಒತ್ತಾಸೆಯಾಗಿ ಬದಲಾಯಿಸಿದೆ. ಆ ಒತ್ತಾಸೆ 1 ತಿಂಗಳಿಂದ ಒತ್ತಡ ಆಯಿತು. 1 ವಾರದಿಂದ ಆ ಒತ್ತಡ ನಮ್ಮ ಮೈಸೂರಿನ ಸುಗಮ ಸಂಗೀತ ಪರಿಷತ್ ಘಟಕವನ್ನು ಒಂದು ರೀತಿ ಕುಕ್ಕರ್ನಲ್ಲಿಟ್ಟರೆ, ಇವತ್ತು ಆ ಕುಕ್ಕರು ಸಂಪೂರ್ಣವಾಗಿ ಅದರ ಕೆಲಸ ಮುಗಿಸಿ ಆವಿಯಾಗಿ ಹೋಗ್ತಿದೆ. ಅಂದರೆ ಅಷ್ಟು ಫ್ರೀ ಆಗಿದೆ. ಅದಕ್ಕೋಸ್ಕರ ನಾನು ಹೇಳಿದೆ, ಇವತ್ತು ಮಳೆ ಸುರಿದು ಹಗುರಾದ ಮುಗಿಲಿನಂತೆ ಅಂತೇಳಿ. ಈ ರೀತಿ ಮಳೆ ಸುರಿದು ಹಗುರಾದ ಮುಗಿಲಿನಂತೆ ಇವತ್ತು ಸಮ್ಮೇಳನ ಇವತ್ತು ಔಚಿತ್ಯಪೂರ್ಣವಾಗಿ, ಅದ್ಭುತವಾಗಿ, ತುಂಬ ಸುಂದರವಾಗಿ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಮುಗಿದು ಇನ್ನೇನಿದ್ರು ಎಲ್ಲರ ಮನಸ್ಸಲ್ಲೂ ಕೂಡ ಸಂಗೀತದ ಅಲೆಯನ್ನೇ ಈ 2 ದಿನ ಏರ್ತಿದೆ ಅಂತ ಹೇಳ್ತಾ, ಇವತ್ತು ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಾಗಿದ್ರು ಕೂಡ ಅವರ ವೈಯಕ್ತಿಕ ಕಾರಣದಿಂದ ಬಹಳಷ್ಟು ಒತ್ತಡದಲ್ಲಿದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಇವತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರು
ಮೈಸೂರಿನ ಉಸ್ತುವಾರಿ ಸಚಿವರು ಹಾಗೂ ಮೈಸೂರಿನ ಅಭಿವೃದ್ಧಿಯ ಹರಿಕಾರರೂ ಆದಂಥ ನಮ್ಮ ಸನ್ಮಾನ್ಯ ಎಚ್ ಸಿ ಮಾಧವರವರು ಇಲ್ಲಿಗೆ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನಮ್ಮ ಸಂತೋಷವನ್ನು ಹೆಚ್ಚಿಸಿ ತೆರಳಿದ್ದಾರೆ. ಅವರಿಗೆ ನಾನು ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಗುಟ ಇಟ್ಟಂತೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡರವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿ ನಮ್ಮ ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಲಿಕ್ಕೆ ಕಾರಣವಾಗಿ ನಾವು ಮುಂದೆ ಉಪಸ್ಥಿತಿಗಳು ಇವತ್ತು ನಮ್ಮನ್ನೆಲ್ಲ ಸಂತೋಷಪಡಿಸಿದ್ದಾರೆ. ಅವರು ಕೂಡ ನಾನು ವಂದನೆಗಳನ್ನ ಅರ್ಪಿಸ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜ್ಞಾನಪೀಠ ಪುರಸ್ಕೃತರು ಆದಂಥ ಪದ್ಮಭೂಷಣ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ನಮ್ಮನ್ನೆಲ್ಲ ಅವರು ಆಗಮಿಸಿ ನಮ್ಮ ಸಂತೋಷವನ್ನು ಹಿಮ್ಮಡಿಗೊಳಿಸಿದ್ದಾರೆ. ಅವರು ಕೂಡ ನಾನು ವಂದನೆಗಳನ್ನ ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮೇಳನಾಧ್ಯಕ್ಷರಾಗಿ ಸರ್ವಾಧ್ಯಕ್ಷರಾಗಿ ನಮ್ಮ ನಗರ ಶ್ರೀನಿವಾಸ ಉಡುಪರು, ಯಾಕೆಂದರೆ ಮೈಸೂರನ್ನ ಒಂದು ಘಟಕವನ್ನು ಪ್ರಾರಂಭಿಸಲಿಕ್ಕೆ ಅವರು ಕೂಡ ಅವರು ಕಾರಣರು. ಸುಮಾರು 3 ದಿನ ಇಲ್ಲಿ ಬಂದು ನಮ್ಮನ್ನೆಲ್ಲ ಸಂಘಟನೆಗೆ ಉತ್ತೇಜಿಸಿ ನಮ್ಮ ಎಲ್ಲ ಅರ್ಜಿಗಳನ್ನು ತೆಗೆದುಕೊಂಡು ಹೋಗಿ ಈ ಒಂದು ಘಟಕ ಪ್ರಾರಂಭಕ್ಕೆ ಕಾರಣರಾದರು. ಅವರು ಈ ಸಂದರ್ಭದಲ್ಲಿ ಸಮ್ಮೇಳನದ ಅಧ್ಯಕ್ಷ ಮೈಸೂರಿಗೆ ಸಮ್ಮೇಳನಾಧ್ಯಕ್ಷರಿಗೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಹೇಳಿದ್ರೆ ನಾವು ಬಹಳ ಖುಷಿಯಲ್ಲಿ ಅವರನ್ನ ಇಡೀ ನಮ್ಮ ಓವರ್ಗ್ರೌಂಡಿಂದ ಇಲ್ಲಿವರೆಗೂ ಕೂಡ ಬಹಳ ಸಂತೋಷದಿಂದ ಒಂದು ದೊಡ್ಡ ಮೆರವಣಿಗೆ ಮುಖಾಂತರ ಕರ್ಕೊಂಡು ನಾವು ಅವರು ಮಾಡಿದಂಥ ಉಪಹಾರವನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡಿದ್ವಿ. ಅವರು ಈ ಒಂದು ಸಮ್ಮೇಳನ ಅಧ್ಯಕ್ಷರಾಗಿ ಇವತ್ತು ಉಪಸ್ಥಿತರಿದ್ದು ನಮಗೆಲ್ಲ ಸಂತೋಷವನ್ನು ಹಿಮ್ಮಡಿಗೊಳಿಸಿದೆ ಅಂತ ಹೇಳ್ತಾ ಅವರು ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆಯೇ ನಮ್ಮ ಜೊತೆ ಹಿರಿಯ ಇವತ್ತು ಗೀತ ಸಂಗಮ ಕೃತಿಯನ್ನು ಬಿಡುಗಡೆ ಮಾಡಿದಂಥ ಹಿರಿಯ ಕವಿಗಳಾದಂಥ ಸಿದ್ಧಲಿಂಗ ಪಟ್ಟಣಗಳಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ಜೊತೆ ಮಲ್ಲಿಕಾರ್ಜುನ ಸ್ವಾಮಿಯವರು, ಹಾಗೆ ಶಾಸಕರಾದಂಥ ಶ್ರೀವತ್ಸ ಅವರು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ಈ ಒಂದು ಮೈಸೂರು ಘಟಕನ ನನ್ನ ಒಂದು ನೇತೃತ್ವದಲ್ಲಿ ಕೊಡಲಿಕ್ಕೆ ಕಾರಣರಾದಂಥ ನಮ್ಮ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು, ನಮ್ಮ ಮುದ್ದುಕೃಷ್ಣ ಅವರ ಒಂದು ಬೆಂಬಲದೊಂದಿಗೆ ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವ್ರು ಎಂಥ ಹೃದಯ ನಾನಂತೂ ಭಾಳ ಅರ್ಥ ಮಾಡ್ಕೊಂಡಿದ್ದೀನಿ. ಹೊರಗಡೆ ನಮಗೆ ಅಷ್ಟೊಂದು ಗಟ್ಟಿಯಾಗಿ ಕಾಣಲು ಕೂಡ ಹೊರಗಡೆ ಒಂದು ರೀತಿ ಕೋಮಲವಾದ ಹೃದಯ ಅಂತವರು ಅಂಥವರೇ ಬಾಯಿಂದ ನಮ್ಮ ಸುಗಮ ಸಂಗೀತ ಬರಲಿಕ್ಕೆ ಸಾಧ್ಯ ಆಗ್ತಿದೆ. ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಘಟಕಕ್ಕೆ ಈ ಒಂದು ಸಮ್ಮೇಳನದ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಕಾರ್ಯಾಧ್ಯಕ್ಷರಾದ ಕಿಕ್ಕೇರಿ ಕಿಟ್ಟಮೂರ್ತಿ ಅವರು ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಜೊತೆ ಸಂಪೂರ್ಣವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಲ್ಲಿಕಾರ್ಜುನ ಸ್ವಾಮಿಯವರು ನಿಂತಿದ್ರು. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಅವ್ರ ಜೊತೆ ಸುದರ್ಶನ್ ಸಾಹೇಬರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನಮ್ಮ ಅದೃಷ್ಟವೇನಂತೆ ನಮ್ಮ ಕನ್ನಡ ಸಂಸ್ಕೃತಿಯ ಡೈರೆಕ್ಟರ್ ಆದಂಥ ಗಾಯತ್ರಿ ಮೇಡಮ್ ಅವರು ಕೂಡ ಬಂದಿದ್ದರು. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಈ ಎಲ್ಲ ಕೆಲಸಕ್ಕೂ ಕೂಡ ಬೆಂಬಲವಾಗಿ ನಿಂತಹ ಲಿಂಗರಾಜ್ ಅವರು ಬಂದಿದ್ದರು. ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಮಡ್ಡಿಕೆರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಅವರು ಕೂಡ ಧನ್ಯವಾದಗಳು. ಹಾಗೆ ರಘುರಾಮ್ ವಾಜಪೇಯಿ ಅವರಿಗೂ ಕೂಡ ಧನ್ಯವಾದಗಳು. ವಂಶಿ ಪ್ರಸಾದ್ ಕುಮಾರ್ ಅವರಿಗೂ ಕೂಡ ಧನ್ಯವಾದಗಳು. ಲಿಂಗರಾಜ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಹೊನ್ನಾಳಿ ಜಯಪ್ಪ ಹೊನ್ನಾಳಿ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕಪ್ಪಣ್ಣ ಅವರಿಗೆ, ಬಿ ಕೆ ಸುಮಿತ್ರನವರಿಗೆ, ಹಾಗೆ ನಮ್ಮ ಭಾಳಷ್ಟು ಜನ ನಮಗೆ ಭಾಳ ಈ ಒಂದು ಸಮಯದಲ್ಲಿ ತಪ್ಪಾಗಿ ಕ್ಷಮಿಸಿ ನಮ್ಮ ಅಲಯನ್ಸ್ ಕ್ಲಬ್ನ ಸಹೋದರರು ಕೂಡ ಬಂದಿದ್ದಾರೆ. ಹಾಗೆ ನನ್ನ ಜೊತೆ ಕಾರ್ಯದರ್ಶಿಗಳಾಗಿ ಮಾಡಿದಂಥ ಸಿನಿ ಬಾಲು ಅವರು, ಮಾಧ್ಯಮ ಸರ್ಕಾರಗಳು ಮಾಡಿದಂಥ ಬೆಟ್ಟೇಗೌಡರು, ಹಾಗೂ ಸಂಪೂರ್ಣ ತಂಡ, ಸುಮಾರು 100 ಜನದ ಸಂಪೂರ್ಣ ತಂಡ, ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಶ್ರಮ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಸಾರ್ಥಕ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ಬಿಟ್ಟಿದ್ದು ತಪ್ಪಿಸಿ ನನ್ನ ಒಂದು ದಿನ ನಾಳೆ ಸಂಜೆ ಇದೆ ಸಮಾರಂಭ ಭಾಷಣದಲ್ಲಿ ನಿಮ್ಮನ್ನೆಲ್ಲ ನೆನೆಸ್ಕೊಳ್ಳೋಂಥ ಕೆಲಸ ಮಾಡ್ತೀನಿ. ಇವತ್ತು ಈಗಾಗಲೇ ಭಾಳ ಜನ ಊಟಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ಅರ್ಜೆಂಟಾಗಿ ಮುಗಿಸ್ಬೇಕಾಗಿರೋದ್ರಿಂದ ಕ್ಷಮಿಸಿ, ನಾಳೆ ಎಲ್ಲರೂ ಕೂಡ ಸೇರೋಣ ಅಂತ ಹೇಳ್ತಾ